ನಮಸ್ತೆ. ಅಗ್ನಿಸಾಕ್ಷಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಕೊಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಅಗ್ನಿ ಡಾಕ್ಟರ್ ಕನ್ಫ್ಯೂಷನಲ್ಲಿ ಕೂತಿದ್ದಾಗ ಏನು ಹೇಳ್ತಾ ಇದ್ದೀರಾ ಡಾಕ್ಟರ್, ನಾವು ನಮ್ಮ ತಂದೆಯವರ ಅರವಿಂದ್ ಅವರ ರಿಪೋರ್ಟನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟರ್ ಕನ್ಫ್ಯೂಸ್ ಆಗಿ ಅರವಿಂದ್ ಅಂತ ಪೇಷಂಟೇ ಇಲ್ವಲ್ಲ, ನನಗೆ ಯಾವ ಅರವಿಂದ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಸಾಕ್ಷಿ ಅದೇ ಇವರ ತಂದೆಯವರು ನಮ್ಮ ಕಂಪ್ನಿ ಬಾಸ್ ಅಂತ ಹೇಳಿದ್ದಕ್ಕೆ ನೀವೇನು ಹೇಳ್ತಾ ಇದ್ದೀರಾ, ಅರವಿಂದ್ ಅಂತ ನನಗೆ ಯಾವುದೇ ರೀತಿಯ ಪೇಷಂಟ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಅವರು ಅಲ್ಲ ಸರ್, ನೀವು ಕಾರ್ಡಿಯಾಲಜಿಸ್ಟ್ ಅಶೋಕ್ ಅವರಲ್ವಾ ಅಂತ ಕೇಳಿದ್ದಕ್ಕೆ ನಾನು ಅಶೋಕೇನೆ, ಆದರೆ ಕಾರ್ಡಿಯಾಲಜಿಸ್ಟ್ ಅಲ್ಲ ಅಂತ ಕೈನ ಆ ಕಡೆ ಈ ಕಡೆ ಮಾಡಿ ಮಕ್ಕಳು ಮಾಡಿಸೋ ಡಾಕ್ಟರು, ಯಾರಿಗೆಲ್ಲ ಮಕ್ಕಳಾಗಲ್ಲ ಅವರಿಗೆ ಮಕ್ಕಳಾಗೋ ಥರ ಮಾಡೋ ಅಂಥ ಡಾಕ್ಟರ್ ನಾನು, ಫರ್ಟಿಲಿಟಿ ಡಾಕ್ಟರ್ ಅಂತ ಹೇಳಿದ ತಕ್ಷಣ ಇಬ್ಬರು ಅಯ್ಯೋ ಏನೋ ನಾವು ಎಡವಟ್ಟು ಮಾಡ್ಕೊಂಡ್ವಿ, ಈ ಕಡೆ ಕನ್ಫ್ಯೂಸ್ ಆಗಿ ಈ ಕಡೆ ಬಂದುಬಿಟ್ಟಿದ್ದೀವಿ, ಇಲ್ಲಿ ಬೇರೆಯೇ ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿಂದ ಹೊರಡೋಣ ಅಂತ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಹೊರಡ್ತಾರೆ. ಅದಕ್ಕೆ ಡಾಕ್ಟರು ಅಲ್ಲ ನೀವಿಬ್ಬರು ಲವ್ವರ್ಸಾ ಅಂತ ಹೇಳಿದ್ದಕ್ಕೆ ಅವರಿಬ್ಬರು ಮುಖ ನೋಡ್ಕೊತಾರೆ. ಅಲ್ಲ ಮುಂದೆ ಫ್ಯೂಚರಲ್ಲೇನಾದರೂ ನನ್ನಿಂದ ನಿಮಗೆ ಹೆಲ್ಪ್ ಬೇಕು ಅಂತ ಅಂದರೆ 20% ಡಿಸ್ಕೌಂಟಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಬೇಕಾದರೆ ಇಲ್ಲಿ ಬರ್ಬೋದು ಅಂತ ಹೇಳಿದ್ದಕ್ಕೆ ಖಂಡಿತ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಇಬ್ಬರು ಕೈ ಮುಗಿದು ಅಲ್ಲಿಂದ ಹೊರಡ್ತಾರೆ. ಹೇಳಿದ್ದನ್ನು ನೋಡಿ ಡಾಕ್ಟರ್ಗೆ ಅಬ್ಬಾ ಏನೆಲ್ಲ ತಲೆ ಬಿಸಿ ಆಯಿತು ಅಂತ ಹೇಳಿ, ಸಿಸ್ಟರ್ ಬನ್ನಿರಿ ನನಗೊಂದು ಇಂಜೆಕ್ಷನ್ ಕೊಡಿ ಅಂತ ಹೇಳಿ, ಮತ್ತೆ ಅಯ್ಯಯ್ಯೋ ಅಲ್ಲ ನನಗೆ ತಲೆನೋವ್ತಾ ಇದೆ, ಒಂದು ಕಪ್ಪು ಕಾಫಿ ಇದ್ದರೆ ಕೊಡಿ ಅಂತ ಕೇಳ್ತಾರೆ. ಇನ್ನು ಇಲ್ಲಿ ಪಿಂಕಿ ಅವ್ರ ಅಮ್ಮನ ಹತ್ರ ಈ ಅದಿತಿದು ಯಾವಾಗಲೂ ಅಧಿಕ ಪ್ರಸಂಗತನ ಆಯ್ತು, ಯಾವಾಗಲೂ ಅಗ್ನಿ ಬ್ರೋ ಮಧ್ಯದಲ್ಲಿ ಬರ್ತಾನೆ ಇರ್ತಾಳೆ, ಮೂಗು ತೂರಿಸ್ತಾನೆ ಇರ್ತಾಳೆ, ಅಲ್ಲ ಮಾಮ್ ನೀವು ಏನಾದರೂ ಅವಳಿಗೆ ಹೇಳಿ ನಿಮ್ಮದೇ ರೀತಿಯಲ್ಲಿ ಅವಳಿಗೆ ಬುದ್ಧಿ ಕಲಿಸ್ಬಾರ್ದಾ ಅಂತ ಹೇಳಿದಾಗ ಈ ಬೋತ್ ಆರ್ ಶಡಾಪ್ ಅಂತ ಅವರಮ್ಮ ಹೇಳ್ತಾಳೆ. ಅದಕ್ಕೆ ಯಾಕಮ್ಮ ನಮಗೇನೆ ಗದರ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಅಗ್ನಿ ಅವನ ವಿಷಯದಲ್ಲಿ ಹೇಳಿದ್ರೆ ಅವನು ಜಸ್ಟ್ ಬೆಂಕಿ ಆಗ್ತಾನೆ, ಆದರೆ ಅವನ ತಂಗಿ ವಿಷಯದಲ್ಲಿ ಅಂದರೆ ಅದಿತಿ ವಿಷಯದಲ್ಲಿ ಏನಾದರೂ ಮೂಗು ತೋರಿಸಿದ್ರೆ ಅವನು ಜ್ವಾಲಾಮುಖಿನೇ ಆಗ್ತಾನೆ. ಸೊ ಯು ಬೋತ್ ಆರ್ ಅವರಿಂದ ತುಂಬ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ, ಸೊ ಸುಮ್ಮನೆ ಇರಿ ನೀವು ಅಂತ ಬೈತಾರೆ. ಡಾಕ್ಟರ್ ಅರವಿಂದ್ ಅವರ ರಿಪೋರ್ಟ್ಸ್ಗಳನ್ನ ನೋಡಿ ನಿಮ್ಮ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ಇನ್ನು ನಾವು ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತೀವಿ, ನೀವು ಮನೆಗೆ ಹೋಗ್ಬೋದು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸಾಕ್ಷಿ ಮತ್ತು ಅಗ್ನಿ ಇಬ್ಬರೂ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಡಾಕ್ಟರ್ ಅವರನ್ನ ನೋಡಿ ನೀವು ಎಲ್ಲಿಗೆ ಹೋಗಿದ್ರಿ ಅಗ್ನಿ, ನಿಮ್ಮ ಫೋನ್ ನಾಟ್ ರೀಚಬಲ್ ಬರ್ತಾ ಇತ್ತು ಅಂತ ಹೇಳಿದ್ದಕ್ಕೆ ಅದು ಅಲ್ಲ ಡಾಕ್ಟರ್, ಅದು ಡಾಕ್ಟರ್ ಅಶೋಕ್ ಅವರು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅಶೋಕ್ ಅವರು ನಾನೇ ಆಮ್ ಡಾಕ್ಟರ್ ಅಶೋಕ್, ಏನಾಗಬೇಕಿತ್ತು ಹೇಳಿ ಅಂತ ಹೇಳಿದ್ಕೆ ಅದು ಅಲ್ಲ ಡಾಕ್ಟರ್, ಕೆಳಗೆ ಸ್ವಲ್ಪ ಚಿಕ್ಕ ಕನ್ಫ್ಯೂಷನ್ ಆಯಿತು ಅಂತ ಇಬ್ಬರೂ ಫ್ಲ್ಯಾಶ್ ಬ್ಯಾಕ್ನ ನೆನ್ಪು ಮಾಡ್ಕೊತಾರೆ. ಸರಿ ಅರವಿಂದ್ ಅವರೇ, ನೀವು ಈಗ ಹುಷಾರಾಗಿದ್ದೀರಾ, ನೀವು ಮನೆಗೆ ಹೋಗ್ಬೋದು, ಆದರೆ ಒಂದು ಕಂಡೀಷನ್, ನೀವು ಇನ್ನೂ 1 ಮಂತು ಆಫೀಸ್ಗೆ ಹೋಗಿಲ್ಲ ಅಂದರೆ ಟ್ರಾವೆಲ್ ಮಾಡೋ ಹಾಗಿಲ್ಲ, ಮನೆಯಲ್ಲಿ ರೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಡಾಕ್ಟರ್ ಅಂತ ಹೇಳಿದಾಗ ಅಗ್ನಿ ಅವ್ರ ಅಪ್ಪನ ಬಗ್ಗೆ ವಿಚಾರಿಸ್ತಾರೆ. ಏನು ತೊಂದರೆ ಇಲ್ಲ, ನೀವು ಮನೆ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಹೇಳಿ ಓಕೆ ಟೇಕ್ ಕೇರ್ ಅರವಿಂದ್ ಅವರೇ ಅಂತ ಅವ್ರು ಅಲ್ಲಿಂದ ಹೋಗ್ತಾರೆ. ಅದಾದಮೇಲೆ ಅರವಿಂದ್ ಅವರು ಅಗ್ನಿ ಇವಾಗ ನಾನು ಹುಷಾರಾಗಿದ್ದೀನಿ ಅಲ್ವಾ, ನೀವು ಡಾಕ್ಟರ್ ಹೇಳಿದಾರಲ್ವಾ ನೀನು ಇವಾಗ ಆಫೀಸ್ಗೆ ಹೋಗ್ಬೋದು ಅಂತ ಹೇಳ್ತಾರೆ. ಸರಿ ಅಂತ ಅಗ್ನಿ ಆಫೀಸ್ಗೆ ಹೊರಡುವಾಗ ಸಾಕ್ಷಿ ನೀನು ಸ್ವಲ್ಪ ಹೊತ್ತಿರಮ್ಮ, ನಾನು ನಿನ್ನ ಜೊತೆ ಮಾತಾಡಬೇಕು, ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾರೆ. ಆಯಿತು ಅಂತ ಅಗ್ನಿ ಅಲ್ಲಿಂದ ಹೊರಟ ಮೇಲೆ ನೋಡಮ್ಮ ಸಾಕ್ಷಿ, ನಾಳೆಯಿಂದ ನೀನು ಬೇಗ ಮನೆಗೆ ಬಂದುಬಿಡೋ, ನಾನು ಮನೆಯಿಂದನೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅದು ಆಗಲ್ಲ ಸರ್, ಇವಾಗ ತಾನೇ ಅಗ್ನಿ ಸರ್ ಜೊತೆಗೆ ಜಗಳ ಆಗಿದೆ, ಇವಾಗ ನಾನು ಮತ್ತೆ ಮನೆಗೆ ಬಂದು ಅವ್ರ ಮುಂದೆ ಬಂದರೆ ತುಂಬ ತೊಂದರೆ ಆಗುತ್ತೆ, ನಾನು ಬರೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಸಾಕ್ಷಿ ನೀನು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ, ಏನೂ ತೊಂದರೆ ಇಲ್ಲ, ನಾನು ಮನೆಯಲ್ಲಿಯೇ ಕೆಲಸ ಮಾಡ್ತೀನಿ, ನೀನು ಮನೆಗೆ ಬಾ ಅಷ್ಟೇ, ನಾನು ಸ್ವಲ್ಪ ದಿನ ಮನೆಯಲ್ಲೇ ಇರ್ತೀನಿ, ನೀನು ಇವಾಗ ಸುಸ್ತಾಗಿದೆಯಾ ಮನೆಗೆ ಹೊರಡು ಅಂತ ಹೇಳ್ತಾರೆ. ಓಕೆ ಸರ್ ಆಯಿತು, ನಾನು ಇನ್ನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅವರು ಹೊರಡ್ತಿದ್ದಂಗೆ ಪಕ್ಕದಲ್ಲಿ ಕೂತಿದ್ದ ಹೆಂಡತಿ ಅಲ್ಲ ರೀ ನೀವು ಏನು ಮಾಡೋದಕ್ಕೆ ಹೊರಟಿದ್ದೀರಾ, ಸಾಕ್ಷಿನ ಮನೆಗೆ ಯಾಕೆ ಬರೋಕ್ಕೆ ಹೇಳಿದ್ರಿ, ಅಲ್ಲ ಅವಳನ್ನು ನೋಡಿದ್ರೆ ಅಗ್ನಿ ಅಷ್ಟೊಂದು ಇರಿಟೇಟ್ ಆಗ್ತಾನೆ, ಅಂದಮೇಲೆ ನೀವು ಯಾಕೆ ಅವಳನ್ನು ಬರೋಕ್ಕೆ ಹೇಳಿದ್ರಿ ಅಂತ ಅಂದಮೇಲೆ ನಮ್ಮ ಅಗ್ನಿ ಇಷ್ಟೊಂದು ಇರಿಟೇಟ್ ಆಗಿದ್ದನ್ನು ಯಾವತ್ತಾದರೂ ನೀನು ಗಮನಿಸಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಅಂತ ಹೇಳಿದಾಗ ಮತ್ತೆ ಅವನು ಇರಿಟೇಟ್ ಆಗ್ತಾ ಇದ್ದಾನೆ ಅಂದರೆ ಒಳ್ಳೆಯದೇ ಅಲ್ವಾ ಅಂತ ಅವ್ರು ಹೇಳ್ತಾರೆ. ಅಲ್ಲ ರೀ ಸ್ವಂತ ಮಗ ಇರಿಟೇಟ್ ಆಗ್ತಾ ಇದ್ದಾನೆ
ಕಲಿತಾನೆ ಅಂದರೆ ನಿಮಗೇನೂ ಅನ್ನಿಸ್ತಾ ಇಲ್ವಾ, ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ನೋಡು ಸಾಕ್ಷಿ ಒಳ್ಳೆಯದನ್ನು ಕಲಿಸ್ತಾಳೆ, ಅವನಿಗೆ ಒಂದು ಗಂಡು ಅನ್ನೋದು ಒಂದು ತಾಯಿಯಿಂದ ಕಲಿತಾನೆ, ಇನ್ನು ಕೆಲವೊಂದನ್ನು ಹೆಂಡತಿಯಿಂದ ಕಲಿತಾನೆ. ಆದರೆ ನನ್ನ ಮಗನಿಗೆ ಈ ಕಡೆ ಅಮ್ಮನೂ ಇಲ್ಲ, ಈ ಕಡೆ ಹೆಂಡತಿನೂ ಇಲ್ಲ ಅಂದಮೇಲೆ ಸಾಕ್ಷಿಯಿಂದ ಅವನು ಒಳ್ಳೆಯದನ್ನು ಕಲಿತಾನೆ ಅಂತ ಅಂದಮೇಲೆ ಕಲೀಲಿ ಬಿಡು, ಎಷ್ಟು ಕಲಿಸ್ತಾಳೋ ಅಷ್ಟು ಕಲಿಸ್ಲಿ. ಸಾಕ್ಷಿ ಅವನ ಗೊಡ್ಡು ಬೆದರಿಕೆಗೆಲ್ಲ ಹೆದರು ಅಂತ ಹುಡುಗಿ ಎಲ್ಲ ಅಂದಮೇಲೆ ಅವಳಿಂದ ಒಳ್ಳೆ ಪಾಠನೇ ಕಲಿತಾ ಇದ್ದಾನೆ ಅಂದಮೇಲೆ ಕಲೀಲಿ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಸಾಕ್ಷಿ ಕೆಲಸನ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಅವಳ ತಂಗಿ ಅವಳಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಅಕ್ಕ ಬಂದ್ಯಾ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದ ಕಣೆ ಅಂತ ಹೇಳಿದ್ದಕ್ಕೆ, ಯಾಕೆ ಸಾಕ್ಷಿ ಏನಾಯಿತು, ಮತ್ತೇನಾದರೂ ಅವ್ರು ತೊಂದರೆ ಕೊಟ್ರ ಅಂತ ಹೇಳಿದ್ದಕ್ಕೆ, ಅದಲ್ಲ ಅಕ್ಕ ಬಾ ಅಕ್ಕ ನೀನು ಅಂತ ಹೇಳಿ ರೂಮಿಗೆ ಕರ್ಕೊಂಡು ಬಂದು ಮಂಚನ ತೋರಿಸ್ತಾಳೆ. ಅದನ್ನು ನೋಡಿ ಸಾಕ್ಷಿ ಶಾಕ್ ಆಗಿ ಇದೆಲ್ಲಿಂದ ಬಂತೆ ಅಂತ ಹೇಳಿದ್ದಕ್ಕೆ, ಅದೇ ಮೇಲ್ಗಡೆ ಮನೆಯಲ್ಲಿ ಇದ್ದಾರಲ್ಲ ರಾಜು, ಅವರು ಇಬ್ಬರು ಹುಡುಗರನ್ನ ಕರೆಸಿದ್ರು, ಅವರೇನೆ ಈ ಮಂಚನ ಇಲ್ಲಿಗೆ ಹಾಕೋದ್ರು ಅಂತ ಹೇಳಿದ್ದಕ್ಕೆ, ಅವ್ರು ಯಾಕೆ ಇಲ್ಲಿ ಕೊಟ್ಟರು, ಬೇಡ ಅಂತ ಹೇಳ್ಬೇಕು ತಾನೆ ಅಂತ ಹೇಳಿದಾಗ, ಇಲ್ಲ ಅಕ್ಕ ನಾನು ಬೇಡ ಅಂದೆ, ಆದ್ರೂ ಅವರು ಇಲ್ಲಿ ಹಾಕೋದ್ರು ಅಂತ ಹೇಳಿದಾಗ ಸಾಕ್ಷಿ ಒಂದು ನಿಮಿಷ ಬರ್ತೀನಿ ಅಂತ ಮೇಲ್ಗಡೆ ರಾಜು ರೂಮ್ಗೆ ಹೊರಡ್ತಾಳೆ. ಅವಳ ತಂಗಿನೂ ಹಿಂದೆನೇ ಹೊರಡ್ತಾಳೆ. ಇಲ್ಲಿ ಅವರ ಅತ್ತೆ, ಅಲ್ಲ ಕಣ್ರೆ ಅವ್ರು ಹಿಂಗೆ ಹೋದ್ರಲ್ಲ ಅಂತ ಹೇಳಿದ್ದಕ್ಕೆ, ಯಾಕೆ ಹೋದ್ಲು ಅಂತ ಹೇಳಿದಾಗ, ದೊಡ್ಡ ಸ್ವಾಭಿಮಾನಿ ನೋಡಿ ನಿಮ್ಮ ಮಂಚನ ನೀವೇ ತಗೊಳ್ಳಿ ಅಂತ ಹೇಳೋದಕ್ಕೆ ಹೋಗಿರ್ತಾಳೆ ಅಂತ ಮಗಳು ಹೇಳ್ತಾಳೆ. ಅದಕ್ಕೆ ಅಲ್ಲಮ್ಮ ಇವಳು ಏನಾರು ಅಂತ ಹೇಳಿ ಅವರು ರಾಜು ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳಿದಾಗ, ಅಲ್ಲ ಕಣೆ ಅವನು ಮನೆ ಖಾಲಿ ಮಾಡ್ಕೊಂಡು ಹೋದರೆ ಅವ್ನು ಕೊಟ್ಟಿದ್ದಾನಲ್ಲ ಅಡ್ವಾನ್ಸು, ಆ ಅಡ್ವಾನ್ಸ್ನ ನಾನು ಕೊಟ್ಬಿಡ್ತೀನ ವಾಪಸ್ಸು, ಆ ಅಡ್ವಾನ್ಸ್ ಕೊಡೋದಿರಲಿ, ಇನ್ನು ಮನೆ ಬಾಡಿಗೆ ಇದೆಯಲ್ಲ ಅದನ್ನು ಇವಳಿಂದನೇ ಕಕ್ಕಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಇಲ್ಲಿ ರಾಜು ರೂಮ್ಗೆ ಸಾಕ್ಷಿ ಮತ್ತು ತಂಗಿ ಬಂದರೆ, ರಾಜು ಅವರು ಧ್ಯಾನ ಮಾಡ್ತಾ ಕೂತಿರ್ತಾರೆ. ಅವರಿಬ್ಬರು ಎದುರುಗಡೆ ಬಂದಿದ್ದನ್ನು ನೋಡಿ, ನೀವಿಬ್ಬರು ಬಂದಿದ್ದು ನನಗೆ ಗೊತ್ತು ಅಂತ ಹೇಳಿದಾಗ ಇಬ್ಬರೂ ಶಾಕ್ ಆಗ್ತಾರೆ. ಅವರು ಕಣ್ಣನ್ನು ಉಜ್ಜಿ ತೆಗೆದು ಗ್ಲಾಸನ್ನು ಹಾಕ್ಕೊಂಡು, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅನ್ನೋದು ನನಗೆ ಗೊತ್ತು, ಮಂಚನ ವಾಪಸ್ ತಗೊಳ್ಳಿ ಅಂತ ತಾನೇ ಹೇಳೋಕೆ ಬಂದಿದ್ದೀರಾ ಅಂತ ಹೇಳಿದಾಗ ಇಬ್ಬರೂ ಶಾಕ್ ಆಗಿ, ಅದು ನಿಮಗೆ ಹೇಗೆ ಗೊತ್ತು ಅಂತ ಹೇಳ್ತಾರೆ. ಅದಕ್ಕೆ ನಾನು ಇದನ್ನು ಮುಂಚೆನೇ ಗೆಸ್ ಮಾಡಿದ್ದೆ ಅಂತ ಹೇಳ್ತಾರೆ. ಅಲ್ಲ ಅದು ನಿಮ್ಮ ಮಂಚ ಅಂದಮೇಲೆ ನೀವೇ ಇಟ್ಕೋಬೇಕಲ್ವಾ, ತಗೊಳ್ಳಿ ಅದನ್ನು ಮಂಚನ, ನಮ್ಗೆ ಯಾಕೆ, ನಮಗೆ ನೆಲದ ಮೇಲೆ ಮಲಗಿ ಅಭ್ಯಾಸ ಇದೆ ಅಂತ ಸಾಕ್ಷಿ ಹೇಳ್ತಾಳೆ. ಅದಕ್ಕೆ ಇಲ್ಲ, ನನಗೆ ಆ ಮಂಚದ ಮೇಲೆ ನಿದ್ದೆ ಬರೋದಿಲ್ಲ, ನಾನು ಇಲ್ಲೇ ಕಂಫರ್ಟಬಲ್ ಆಗಿದ್ದೀನಿ, ಅದು ಅಲ್ಲದೆ ನನ್ನ ಮುಂದೆನೇ ನೀವು ನೆಲದ ಮೇಲೆ ಮಲ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದಾಗ, ಅಲ್ಲ ಅದು ನೀವು ಅದಕ್ಕೆ ಬಾಡಿಗೆ ಕಟ್ತಾ ಇದ್ದೀರಾ, ಈ ರೂಮಿಗೆ ಬಾಡಿಗೆ ಕಟ್ತಾ ಇದ್ದೀರಾ, ಇದರಲ್ಲೇ ಆ ಮಂಚ ಇದ್ದಿದ್ದು ಅಂದಮೇಲೆ ಅದು ನಿಮ್ಮದೇ ಅಲ್ವಾ ಅಂತ ಹೇಳಿದ್ದಕ್ಕೆ, ನೋಡಿ ನಾನು ಒಂದು NGOನಲ್ಲಿ ಕೆಲಸ ಮಾಡೋದು, ಅಲ್ಲಿ ಬಡವರ ಕಷ್ಟ ಕಣ್ಣೀರು ಎಲ್ಲದನ್ನು ನಾನು ನೋಡಿದ್ದೀನಿ, ಅವ್ರ ಕಷ್ಟಗಳಿಗೆ ನಾನು ಆಗೋಕ್ಕಾಗ್ತಾ ಇಲ್ವಲ್ಲ ಅಂತ ತುಂಬ ಸಲ ಫೀಲ್ ಮಾಡ್ಕೊಂಡಿದ್ದೀನಿ, ಅಂಥದ್ರಲ್ಲಿ ಈ ಕೆಳಗಡೆ ಇಬ್ಬರು ಹೆಣ್ಮಕ್ಳು ನನ್ನಿಂದಾಗಿ ಸಫರ್ ಮಾಡ್ತಿದ್ದಾರೆ ಅಂದರೆ ಅದನ್ನು ನಾನು ಹೇಗೆ ಸಹಿಸ್ಕೊಳ್ಳಿ ಹೇಳಿ, ಖಂಡಿತ ಆಗೋದಿಲ್ಲ ನನ್ನಿಂದ, ನನಗೆ ಇದೆಲ್ಲ ಅಭ್ಯಾಸ ಆಗುತ್ತೆ, ಅದರಲ್ಲಿ ಏನೂ ತೊಂದರೆ ಇಲ್ಲ, ಆ ಮಂಚದ ಮೇಲೆ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ, ಹೊರಳಾಡ್ತಾ ಇದ್ದೆ ಗೊತ್ತಾ, ಹಾಗಾಗಿ ನಾನು ಇದರಲ್ಲೇ ಮಲ್ಕೊತೀನಿ, ಇದಕ್ಕೂ ಮೀರಿ ನೀವೇನಾದರೂ ಆ ಮಂಚ ನನಗೆ ವಾಪಸ್ಸೇ ಕೊಡಬೇಕು ಅಂದರೆ ನಾನು ನನ್ನ ಕಂಫರ್ಟಬಲ್ ಇರೋಕ್ಕಾಗದೇ ನಾನು ಈ ಮನೆನ ಖಾಲಿ ಮಾಡಬೇಕಾಗುತ್ತೆ. ಆದರೆ ಒಂದು ತೊಂದರೆ ಏನು ಅಂದರೆ, ನಾನಿವಾಗ ಆಲ್ರೆಡಿ ನಿಮ್ಮ ಅತ್ತೆ ಹತ್ರ ಅಡ್ವಾನ್ಸ್ನ ಕೊಟ್ಬಿಟ್ಟಿದ್ದೀನಿ, ಆದರೆ ಅವರ ಅಡ್ವಾನ್ಸ್ ಅಂತೂ ವಾಪಸ್ ಕೊಡಲ್ಲ ಅಂತ ಹೇಳಿದಾಗ ಸಾಕ್ಷಿ ತಂಗಿ ಅದಂತೂ ನಿಜ ಅಂತ ಹೇಳ್ತಾಳೆ. ಸಾಕ್ಷಿ ರಾಜುಗೆ ಥ್ಯಾಂಕ್ ಯು ರಾಜು ಅವರೇ, ತುಂಬ ಉಪಕಾರ ಆಯಿತು ನಿಮ್ಮಿಂದ ಅಂತ ಹೇಳಿದಾಗ, ಅಯ್ಯೋ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಅವನು ಮನಸ್ಸಲ್ಲೇ ಅಂದ್ಕೊತಾನೆ. ಇಬ್ಬರೂ ಸರಿ ಅಂತ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಅರವಿಂದ್ ಅವ್ರಿಗೆ ಹುಷಾರಿಲ್ಲ ಅನ್ನೋದೇ ಮನೆ ತುಂಬ ಚಿಂತೆಯಾಗಿರುತ್ತೆ. ಅವ್ರಿಗೆ ನೀರು ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟ ಆದಮೇಲೆ, ನೋಡಿ ಬಾವ ನಿಮಗೆ ಡಾಕ್ಟರ್ ಕ್ಲಿಯರಾಗಿ ಹೇಳಿದ್ದಾರೆ ನೀವು ರೆಸ್ಟ್ ಮಾಡಬೇಕು ಅಂತ, ಇನ್ನು ನೀವು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಬೇಕು, ಆಫೀಸ್ ಕೆಲಸ ಎಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿದಾಗ ಅರವಿಂದ್ ಅವ್ರ ತಮ್ಮ, ಹೌದು ನಾನಂತೂ ಮಲ್ಲಿಕಾ ಕಡೆಗೇನೆ, ಇದರಲ್ಲಿ ಅವಳೇ ಕರೆಕ್ಟು, ನೀವು ಹೆಲ್ತ್ ಕಡೆ ಹುಷಾರಾಗಿರಬೇಕು ಅಣ್ಣ, ಮನೆಯಲ್ಲಿ ನೀವು ನಮಗೆಲ್ಲರಿಗೂ ಅಣ್ಣನೇ, ಅಲ್ಲಿ ನೀವು ಬಾಸ್ ಆಗಿರ್ಬೋದು, ಇಲ್ಲಿ ನಾವು ಹೇಳ್ದಂಗೆ ನೀವು ಕೇಳಲೇಬೇಕು ಅಂತ ಹೇಳಿದಾಗ ಅರವಿಂದ್ ಅವರು, ನನ್ನ ತಮ್ಮ ಹೇಳಿದ ಮೇಲೆ ಮುಗೀತು, ಆಯಿತು ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಮನೆ ಕೆಲಸದವನು, ಇಲ್ಲ ಈಗ ಏನಾಯಿತು ಅಂತ ಹೀಗೆಲ್ಲ ಆಡ್ತಾ ಇದ್ದೀರಾ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳ್ತಾರೆ, ಆಗಿದ್ದೆಲ್ಲ ಆಗೋಯ್ತು ಬಿಡ್ರಿ ಅಂತ ಹೇಳಿದ್ದಕ್ಕೆ, ನೋಡೋ ನೀನು ಒಬ್ಬನೇ
ಅವನೇ ಕಣೋ ನೀನು ಪಾಸಿಟಿವ್ ಆಗಿ ಮಾತಾಡೋದು, ಎಲ್ಲರೂ ನೆಗೆಟಿವ್ ಆಗಿ ಮಾತಾಡಿಕೊಂಡು ತಲೆ ಮೇಲೆ ಕೂತಿರ್ತಾರೆ ಅಂತ ಹೇಳಬೇಕಾದ್ರೆ ಅಯ್ಯೋ ಪಾಸಿಟಿವ್ ಆಗಿರ್ರಿ, ಅದರಲ್ಲೂ ನಿಮ್ಮ ಅದು ಚಿಕ್ಕ ಬಾಸ್ ಅಂತ ಹೇಳಿದಾಗ ಆ ಕಡೆ ಅಗ್ನಿ ತುಂಬ ಕೋಪ ಮಾಡ್ಕೊತಾ ಇರ್ತಾನೆ. ಅದು ಚಿಕ್ಕ ಬಾಸ್ ಅವ್ರ ಲೈಫಲ್ಲಿ ಸ್ವಲ್ಪ ಅಂತ ಹೇಳೋಕೆ ಹೇಳಿ ನಗ್ತಾನೆ, ಆದರೆ ಅಗ್ನಿ ಮಾತ್ರ ತುಂಬ ಕೋಪ ಮಾಡ್ಕೊತಾ ಇರ್ತಾನೆ. ಅದು ಏನಾಯಿತು ಚಿಕ್ಕ ಬಾಸ್ ವಿಷಯದಲ್ಲಿ ಅಂತ ಅರವಿಂದ್ ಅವ್ರು ಕೇಳಿದಾಗ ಅದು ಏನಿಲ್ರಿ, ಅವ್ರ ಲೈಫಲ್ಲಿ ಒಂದು ಹುಡುಗಿ ಬಲಗಾಲಿಟ್ಟು ಬಂದಿದ್ದಾಳೆ, ಅದಕ್ಕೆ ಸ್ವಲ್ಪ ಆ ಥರ ಆಡ್ಲಿಕ್ಕೆ ಹತ್ತಾರ ಅಂತ ಹೇಳಿದಕ್ಕೆ ಅವ್ರು ಹೇಳ್ತಾರೆ ಅವಳು ಸುಮ್ಮನೆ ಬಂದಿಲ್ಲ, ಚಂಡಮಾರುತ ಅವಳು, ಹಳೇದನ್ನೆಲ್ಲ ಕೊಚ್ಕೊಂಡು ಹೋಗೋಕೆ ಬಂದಿದ್ದಾಳೆ, ಹಳೇದನ್ನೆಲ್ಲ ಕೊಚ್ಕೊಂಡು ಹೋಗ್ತಾಳೆ ಅಂತ ಇಂಡೈರೆಕ್ಟಾಗಿ ಅಗ್ನಿಗೆ ಅರ್ಥ ಆಗೋ ಥರ ಹೇಳ್ತಾ ಇರ್ತಾರೆ. ಹೀಗೇನೆ ಅವರ ಮಾತುಕತೆ ಮುಂದುವರಿಯುತ್ತೆ. ಮಕ್ಳಿಗೋಸ್ಕರ ಅಂತ ಮಂಜರಿಯವರು ಕಾಫಿನ ಮಾಡಿರ್ತಾರೆ. ಅದನ್ನು ಕುಡಿತಾ ಅಯ್ಯೋ ಅಮ್ಮ ಏನಮ್ಮ ಇದು ಈ ಥರ ಮಾಡಿದ್ಯಾ, ಒಂದು ಚೂರು ಚೆನ್ನಾಗಿಲ್ಲ ಅಂತ ಇಬ್ಬರೂ ಬೈಕೊತಾ ಇರ್ತಾರೆ. ಯಾಕೆ ಅಂತ ಅವ್ರು ಕೇಳಿದ್ದಕ್ಕೆ ಅಲ್ಲ ಸಾಕ್ಷಿ ಮಾಡ್ತಾಳಲ್ಲ, ಆಹಾ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ಅವಳು ಕಾಲಿಗೆ ಬೀಳೋಕೆ ಬೇಕಾದರೂ ರೆಡಿ ಅಂತ ಇನ್ನೊಬ್ಳು ಮಗಳು ಹೇಳ್ತಾಳೆ. ಹೌದಾ, ಓ ಹೌದಾ ಅಂತ ಮಂಜರಿಯವರು ಹೇಳ್ತಾ ಇರ್ತಾರೆ. ಅಷ್ಟರೊಳಗೆ ಕಾಫಿನ ಕುಡಿದು ತೊಗೊಂಡು ಮಂಜರಿಯವ್ರ ಕೈಗೆ ಲೋಟನ ಕೊಟ್ಟಿದ್ದಕ್ಕೆ ಕಾಫಿ ಕುಡಿದಿರೋ ಪಾತ್ರೆಗಳು, ಕಾಫಿ ಮಾಡಿರೋ ಪಾತ್ರೆಗಳು ಎಲ್ಲ ಸಿಂಕಲ್ಲಿದೆ, ಹೋಗ್ತೊಳಿ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಆ ಕಡೆಯಿಂದ ರಾಜು ಬರ್ತಾರೆ. ಆ ರಾಜು ಬಂದಿರೋದನ್ನ ನೋಡಿ ಓ ತಿಂಡಿಗೆ ಬಂದಿದ್ದಾನೇನೋ ಅಂತ ಅಂದ್ಕೊಂಡು ಅಲ್ಲಪ್ಪ ಇವತ್ತು ರಾಜು ಇನ್ನೂ ತಿಂಡಿ ಮಾಡಿಲ್ಲ ಅಂತ ಹೇಳ್ತಾ ಇರ್ಬೇಕಾರೆ ಇಲ್ಲ ಆಂಟಿ ನಾನಿವತ್ತು ಉಪವಾಸ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಆ ಕಡೆಯಿಂದ ಸಾಕ್ಷಿಗೆ ಎಂಟ್ರಿನ ಕೊಡ್ತಾಳೆ. ಆ ಸಾಕ್ಷಿನ ನೋಡಿ ಅವನಂದು ದಂಗಾಗಿ ನಿಂತ್ಕೊತಾನೆ. ಸಾಕ್ಷಿ ಅವರೇ ಅದು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಿಮಗೋಸ್ಕರ ಅಂತ ಪ್ರಸಾದನ ತಂದಿದ್ದೀನಿ ತಗೊಳ್ಳಿ ಅಂತ ಹೇಳಿದ ತಕ್ಷಣ ಮಂಜರಿ ಅವ್ರ ಮಕ್ಕಳು ಅಯ್ಯೋ ಪ್ರಸಾದನ ನಮಗೋಸ್ಕರ ತಾನೇ ತಂದಿದ್ದು, ಕೊಡಿ ಕೊಡಿ ಅಂತ ಇಬ್ಬರೂ ಕಿತ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ. ರಾಜುಗೆ ನಗು ಬರ್ತಾ ಇರುತ್ತೆ. ಹಾಗೆ ಸಾಕ್ಷಿ ಕಡೆ ನೋಡಿ ನೀವು ಆಫೀಸ್ಗೆ ಹೊರಟ್ರ ಅಂತ ಹೇಳಿದ್ದಕ್ಕೆ ಹಾಂ ಇವಾಗ ಹೊರಡಬೇಕು ಅಂತ ಹೇಳಿದ್ದಕ್ಕೆ ಓಕೆ ಆಯಿತು ಹ್ಯಾಪಿ ಗುಡ್ ಡೇ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆಯ್ತು ನಿಮಗೂ ಅಂತ ಹೇಳಿ ಈ ಕಡೆ ತಿರುಗಿಕೊಂಡು ಅಕ್ಕ ತಂಗಿ ಇಬ್ಬರು ಮಾತಾಡ್ತಾ ಇರ್ತಾರೆ. ರಾಜು ಮಾತ್ರ ಅವಳೇ ನೋಡ್ತಾ ದಂಗಾಗಿ ನಿಂತಿರ್ತಾನೆ. ಅವ್ರ ಮನೆಯಲ್ಲಿ ಅರವಿಂದ್ ಅವ್ರ ಹಿಂದೆ ಅದಿತಿ ಅವ್ರು ಎಲ್ಲಿ ಹೋದ್ರೂ ಅವ್ರು ಎಲ್ಲಿ ಬಂದ್ರೂ ಅವ್ರ ಹಿಂದೆನೇ ಸುತ್ತುತ್ತಾ ಇರ್ತಾಳೆ. ಅದಕ್ಕೆ ಯಾಕಮ್ಮ ಅದಿತಿ ನನ್ನ ಹಿಂದೆನೇ ಸುತ್ತುತ್ತಾ ಇದೆಯಾ, ನಾನಿವಾಗ ಆರಾಮಾಗಿದ್ದೀನಿ ಅಂತ ಹೇಳಿದ್ದಕ್ಕೆ ನನಗೆ ಗೊತ್ತು ನೀವು ಆರಾಮಾಗಿದ್ದೀರಾ ಅಂತ, ಅದಕ್ಕೆ ನಾನು ಸುತ್ತುತ್ತಾ ಇರೋದು. ಇವಾಗ ನೀವು ಕಾಫಿ ಕುಡಿಯೋದನ್ನು ನಿಲ್ಲಿಸಿ ಸಾಕು ಅಂತ ಹೇಳೋ ಅಷ್ಟರೊಳಗಡೆ ಅಲ್ಲಿಗೆ ಮಲ್ಲಿಕಾ ಬಂದು ಬಾವಾ ಇವಾಗ ಹೇಗಿದ್ದೀರಾ ಅಂತ ಕೇಳ್ತಾಳೆ. ಮಲ್ಲಿಕಾ ನಾನು ತುಂಬ ಚೆನ್ನಾಗಿದ್ದೀನಿ, ಇವತ್ತಿಂದನೇ ಆಫೀಸ್ಗೆ ಹೋಗ್ಬೋದು, ಅಷ್ಟು ಆರಾಮಾಗಿದ್ದೀನಿ ಅಂತ ಹೇಳಿದ್ದಕ್ಕೆ ಅಲ್ಲ ಬಾವ ನೀವು ಯಾಕೆ ಆಫೀಸ್ ಕಡೆ ಟೆನ್ಷನ್ ತೊಗೋಬೇಕು, ನಾನಿಲ್ವಾ, ನಾನು ಎಲ್ಲ ಆಫೀಸ್ ಕೆಲಸನೂ ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳಬೇಕಾದ್ರೆ ಆ ಕಡೆ ರೇವತಿ ಯಾಕ್ರಿ ಇವಾಗಲೇ ಆಫೀಸ್ಗೆ ಹೋಗಬೇಕು, ನೀವು ಸ್ವಲ್ಪ ದಿನ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಬಾರ್ದಾ ಅಂತ ಅದಿತಿ ಮತ್ತು ರೇವತಿ ಇಬ್ಬರೂ ಹೇಳ್ತಾ ಇರ್ತಾರೆ. ಅದಕ್ಕೆ ಮಲ್ಲಿಕಾ ಹೌದು ಅದಿತಿ ಮತ್ತು ರೇವತಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನೀವು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಿ, ನಾನು ಆಫೀಸ್ ಕೆಲಸನ ನಾನು ನೋಡ್ಕೊತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಮಲ್ಲಿಕ ನೀನು ಮನೆ ಕೆಲಸ ಆಫೀಸ್ ಕೆಲಸ ಅಂತ ತುಂಬ ಬ್ಯುಸಿಯಾಗಿರ್ತೀಯ, ಹಾಗಾಗಿ ಅದನ್ನು ಸಾಕ್ಷಿಗೆ ಹೇಳ್ತೀನಿ, ಸಾಕ್ಷಿ ನೋಡ್ಕೊತಾಳೆ, ಅವಳು ತುಂಬ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲ ಬಾವ ಈಗ ಹುಡುಗಿ ವಿಷಯ ಯಾಕೆ, ನಮ್ಮ ಅಗ್ನಿನೇ ಇಲ್ವಾ ಎಲ್ಲನೂ ಮ್ಯಾನೇಜ್ ಮಾಡ್ತಾನೆ ಅಂತ ಹೇಳಿದಾಗ ಇಲ್ಲಮ್ಮ ಅಗ್ನಿಗೆ ಆ ಕೆಲಸ ಎಲ್ಲವುದು ಮಾಡೋಕ್ಕಾಗಲ್ಲ, ಅವನಿಗೆ ನನ್ನ ಸಪೋರ್ಟ್ ಬೇಕಾಗುತ್ತೆ, ಹಾಗಾಗಿ ನಾನು ಸಾಕ್ಷಿ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆ ಕಡೆ ಅಗ್ನಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅವರನ್ನು ನೋಡಿ ಅರವಿಂದ್ ಅವರು ಅವ್ರ ಕಡೆನೇ ಹೋಗಿ ಒಂದು ಲುಕ್ಕನ್ನು ಕೊಟ್ಟು ಅಲ್ಲಿಂದ ಮೇಲೆ ಹೊರಟೋಗ್ತಾರೆ. ಅಗ್ನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.